प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं वन्दे मातरमम्बिकां भगवते वाणीरमोघात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जनीं श्रीचक्राञ्चितरत्नपीठनिलयां श्रीराजराजेश्वरीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्. ನದಿ ತಿರುವುಗಳ ಸಾಧಕ ಬಾಧಕಗಳ ಬಗ್ಗೆ, ವಿಶೇಷವಾಗಿ ಬಾಧಕಗಳ ಬಗ್ಗೆ ಒಂದು ರೀತಿಯಲ್ಲಿ ಕೂಲಂಕುಷವಾದ ಚರ್ಚೆ ಈ ತನಕ ನಡೆಯಿತು. ಈ ಚರ್ಚೆಯಲ್ಲಿ ವಿವಿಧ ಮುಖಗಳು ಕೂಡ ಬಂದವು. ವಿವಿಧ ಮುಖದ ಈ ಚರ್ಚೆಯನ್ನು ಅತ್ಯಂತ ಸಮರ್ಪಕವಾಗಿ ರೂಪಿಸಿಕೊಟ್ಟ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ, ಹಾಗೆ ಸಮ್ಮುಖದಲ್ಲಿ ಉಪಸ್ಥಿತರಿರುವ ಎಲ್ಲ ಒಂದು ಭಗಿನಿಯರೇ, ಈ ಸಮೂಹದ ಒಳಗೆ ಅನೇಕ ಜನ ತಜ್ಞರು ಕೂಡ ಇದ್ದೀರಿ. ಅನೇಕ ಜನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಅನುಭವಿಗಳು, ತಜ್ಞರು ಕೂಡ ಇದ್ದೀರಿ. ಹಾಗಾಗಿ ಇವತ್ತಿನ ಸಭೆ ಅತ್ಯಂತ ಪ್ರಮುಖವಾದ ಸಭೆ. ತಿಳಿದವರು ಒಂದು 150 ಜನ ಇರುವುದು ಸರಿ, ಸಾಮಾನ್ಯ ಜನರು ಒಂದು 1000 ಜನ ಇರೋದು ಸರಿ. ಹಾಗಾಗಿ ಇವತ್ತಿನ ಸಭೆ ಕೂಡ ಅತ್ಯಂತ ಪ್ರಜ್ಞಾವಂತರಿರುವ ಸಭೆ ಆಗಿದೆ. ದೀಪ ಹಚ್ಚಿ ಬಹಳ ಹೊತ್ತಾಯಿತು. ಸ್ವಲ್ಪ ಹೋದರೆ ಎಣ್ಣೆ ಖಾಲಿ ಆಗ್ಬೋದು. ಅಷ್ಟರೊಳಗೆ ನಮ್ಮ ಕೆಲಸ ಮುಗಿಸ್ತೇವೆ. ನಿಮ್ಮೆಲ್ಲರ ಮನಸ್ಸೆಂಬ ದೀಪದ ಎಣ್ಣೆ ಪೂರ ಆರೋದ್ರ ಒಳಗೆ ನಮ್ಮ ಮುಗಿಸಿ ಚಿಂತೆ ಮಾಡಬೇಡಿ. ತುಂಬ ಜನ ಅಧಿಕಾರದಲ್ಲಿ ಇರುವವರು ನಮ್ಮ ಹತ್ರ ಹೇಳ್ತಾರೆ, ಇವೆಲ್ಲ ಕಾನೂನು ಇರೋದು ಸತ್ಯ, ಪರಿಸರ ಹಾನಿ ಆಗೋ ಸತ್ಯ. ಆದ ಸ್ವಾಮೀಜಿ, ನಾವು 140 ಕೋಟಿ ಜನ ಇದ್ದೀವಿ, ಹಾಗೆ ಸ್ವಲ್ಪ ಕೆಲವು ತ್ಯಾಗ ಮಾಡಬೇಕಾಗತ್ತೆ. ನಾವು ಏನೋ ನಾಶ ಇಲ್ಲದೆ ಅಭಿವೃದ್ಧಿ ಮಾಡೋಕ್ಕಾಗತ್ತಾ ಅಂತ ನಮ್ಮ ಹತ್ರ ಹೇಳ್ತಾರೆ. ತ್ಯಾಗದ ಬಗ್ಗೆ ನಮಗೆ ಉಪದೇಶ ಮಾಡ್ತಾರೆ. ನಮ್ಮ ದಾರಿ ಅದು. ತ್ಯಾಗೇನೈಕೆ ಅಮೃತತ್ವ ನಶ. ತ್ಯಾಗ ನಮಗೆ ಹೊಸತಲ್ಲ, ಆದರೆ ಆ ತ್ಯಾಗ ಎಂಬುದು ಉದಾಸೀನತೆ ಆಗಬಾರ್ದು, ನಿರ್ಲಕ್ಷ್ಯವಾಗಬಾರ್ದು, ಬೇಜವಾಬ್ದಾರಿತನ ಆಗಬಾರ್ದು. ಇವತ್ತು ಆ ರೀತಿಯ ಬೇಜವಾಬ್ದಾರಿತನದ ಒಂದು ತ್ಯಾಗವಾದರೆ ಮುಂದೆ 140 ಕೋಟಿ ಜನಕ್ಕೂ ಕೂಡ ಕಷ್ಟ ಖಂಡಿತವಾಗುತ್ತೆ. ಹಾಗಾಗಿ ವೈಜ್ಞಾನಿಕತೆಯ ಚಿಂತನೆ ನಾವು ಮಾಡಬೇಕು ಅಂತ ನಾವು ಪ್ರತಿಯೊಬ್ಬರಿಗೂ ಅದೇ ಉತ್ತರ ಕೊಡ್ತಾ ಬರ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮವಾಹಿ ನದಿಗಳ ಬಗ್ಗೆ ಬಂದಾಗ, ಆ ನದಿಗಳ ನೀರನ್ನು ಸದ್ಬಳಕೆ ಮಾಡೋದು ಹೇಗೆ? ಈಗ ವಿರೋಧ ಮಾಡೋದು ಒಂದೇ ಮಾಡ್ತೀವಿ ನಾವು, ಅದು ಏನು ಆಗಬೇಕು ಅಂತ ಹೇಳೋದಿಲ್ಲ ಅಂಥೇಳಿ ಆಕ್ಷೇಪಿಸುವವರಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರವೇ ನಾವೊಂದು 3 ದಿನಗಳ ಒಂದು ಕಮ್ಮಟವನ್ನು CCTSS ಅಟ್ಟದ ಮೇಲೆ ಮಾಡಿದ್ವಿ. ಉತ್ತರ ಕನ್ನಡ ಜಿಲ್ಲೆಗೆ ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಎಲ್ಲ ಮುಖಗಳಲ್ಲಿ, ಕೈಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಆ ನೀರಾವರಿ ಇರ್ಬೋದು, ಯಾವೆಲ್ಲ ಆಗಬೇಕಿದ್ದು ಅನೇಕ ಇದೆ. ಎಲ್ಲ ನೆನಪಾಗ್ತಾ ಇಲ್ಲ. 3 ದಿನಗಳ ಕಾಲ ನಡೆಯುತ್ತೆ.
ಸಭೆಯಲ್ಲಿ ಆ ಗೋಷ್ಠಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಪರಿಸರ ಸ್ನೇಹಿ ಅಭಿವೃದ್ಧಿ ಏನು ಬೇಕು ಅಂತ ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಅದರಲ್ಲಿ ನದಿ ನೀರನ್ನು ಹೇಗೆ ಉಪಯೋಗಿಸಬೇಕು ಅಂತ ಕೂಡ ಕೊಟ್ಟಿದ್ದೇವೆ. ಸ್ಥಳೀಯ ಜನರ ಸಹಭಾಗಿತ್ವದಲ್ಲಿ ನೀರಾವರಿ ಯೋಜನೆಗಳು ಆಗಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸ್ವಲ್ಪ ಮಾತ್ರ ಬಿಟ್ಟರೆ ಸ್ಥಳೀಯವಾಗಿ ನೀರಾವರಿ ಯೋಜನೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದಲ್ಲಿ. ಹಾಗಿರಬೇಕಾದ್ರೆ ಇಲ್ಲಿ ನೀರಾವರಿ ಇಲ್ಲಿಲ್ಲ, ಇನ್ನೆಲ್ಲೋ ನೀರಾವರಿ ಆಗೋದಕ್ಕೆ ನಾವು ನೀರು ಕೊಡಬೇಕು ಅಂತಂದ್ರೆ ಯಾರೇ ಹೊಟ್ಟೆ ಒರೆಯೋದಿಲ್ಲ. ಅದರಿಂದ ಇಲ್ಲಿ ಆ ನೀರು ಸದ್ಬಳಕೆ ಬಗ್ಗೆ ಮೊದಲು ಚಿಂತನೆ ಮಾಡ್ರಿ. ಇಲ್ಲಿಯೇ ಸಾಕಾಗ್ತಾ ಇಲ್ಲ, ಅಷ್ಟು ನೀರಾವರಿ ಸಮಸ್ಯೆ ಅಲ್ಲೇ ಇದೆ. ಅನೇಕ ಪ್ರದೇಶಗಳಲ್ಲಿ ಕುಡಿಯೋ ನೀರು ಇರೋದಿಲ್ಲ, ಅಲ್ಲೂ ಕೂಡ ಅನೇಕ ಪ್ರದೇಶಗಳಲ್ಲಿ ಕೃಷಿಗೆ ನೀರು ಇರೋದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅವ್ರು ಹೇಳ್ತಾರೆ, ನಾವು ಕುಡಿಯೋ ನೀರಕ್ಕೋಸ್ಕರ ತಗೊಂಡು ಹೋಗ್ತೀವಿ, ನೀರಾವರಿಗೋಸ್ಕರ ತಗೊಂಡು ಹೋಗ್ತೀವಿ. ಕುಡಿಯೋ ನೀರಕ್ಕೋಸ್ಕರ ಅನೇಕ ಕಾನೂನುಗಳನ್ನು ಉಲ್ಲೇಖ ಮಾಡೋ ಅವಕಾಶ ಇದೆ. ಕುಡಿಯೋ ನೀರಕ್ಕೋಸ್ಕರ ಅನೇಕ ಕಾನೂನುಗಳನ್ನು ಉಲ್ಲಂಘನೆ ಮಾಡೋ ಅವಕಾಶ ಇದೆ. ಅದು ಅತ್ಯಂತ ಮೂಲಭೂತ ಅವಶ್ಯಕತೆ. ಆದ್ದರಿಂದ ಅಲ್ಲಿ ಕಾನೂನು ಉಲ್ಲಂಘನೆ ಅವಕಾಶ ಇದೆ ಹೀಗೆ ಹೇಳ್ತಾರೆ. ನಮ್ಮ ಮಾತು ಏನು ಅಂತಂದರೆ, ಅಲ್ಲಿಯೇ ಅನೇಕ ಕಡೆಗಳಲ್ಲಿ ಕುಡಿಯೋ ನೀರಿನ ಕೊರತೆ ಇದೆ, ನೀರಾವರಿ ಕೊರತೆ ಇದೆ, ಕೃಷಿ ಭೂಮಿಗೆ ನೀರಿನ ಕೊರತೆ ಇದೆ. ಇದರ ಬಗ್ಗೆ ಮೊದಲು ಯೋಜನೆ ಮಾಡ. ಅದರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ಆಚೆ ನೀರು ಒಯ್ಯೋದೊಂದನ್ನು ಚಿಂತನೆ ಮಾಡ್ತಾರೆ. ಈ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಬರಡನ್ನಾಗಿ ಮಾಡಿಸಿ ಬರಡು ಭೂಮಿಯನ್ನು ಹಸನನ್ನ ಮಾಡಿಸೋಕೆ ಹೋದರೆ ಮುಂದೆ ಎರಡೂ ಕೂಡ ಬರಡಾಗ್ತಕ್ಕಂಥ ಅಪಾಯ ಇದೆ. ಇದನ್ನು ಇವತ್ತು ಮಾತಾಡಿದ ವಿಜ್ಞಾನಿಗಳೆಲ್ಲರೂ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ನೀರನ್ನು ಎತ್ಕೊಂಡು ಆ ಕಡೆ ತಗೊಂಡು ಹೋದರೆ, ಅಲ್ಲಿಯೇ ಬರ ನಿಲ್ಲಿಸೋಕೆ ಹೋದರೆ ಇಲ್ಲಿಯೂ ಬರ, ಅಲ್ಲಿಯೂ ಬರಗಾಲ, ಆ ಒಂದು ಸ್ಥಿತಿ ಬರತಕ್ಕಂಥ ಅಪಾಯ ಇದೆ. ಅದರಿಂದ ಆ ರೀತಿಯಲ್ಲಿ ಮಾಡಬೇಡಿ ಅನ್ನೋದು ನಮ್ಮ ಪ್ರಧಾನವಾದ ಆಶಯ. ಬಯಲುಸೀಮೆಗೆ ಕರ್ಕೊಂಡು ಹೋದ್ರೆ, ನೀರನ್ನು ತಗೊಂಡು ಹೋದರೆ ಏನಾಗ್ತದೆ? ನಮ್ಮ ಜೊತೆಲಿ ರಾಜೇಂದ್ರ ಹೆಗಡೆ ಕೂತಿದ್ದಾರೆ. ಅವರೊಬ್ಬ ನೀರಾವರಿ ಮತ್ತು ಅದರ ಸಂಬಂಧಪಟ್ಟಂಥ ವಿಷಯ ತಜ್ಞರಿದ್ದಾರೆ. ಹಿಂದೆ ಒಂದು ಗೋಷ್ಠಿಯಲ್ಲಿ ಅವರೇ ಮಂಡಿಸಿದರು. ಈಗ ಅವ್ರ ಮಾತನ್ನೇ ಒಬ್ಬರು ಇನ್ನೊಬ್ಬ ತಜ್ಞರು ಮಂಡಿಸಿದ್ರು ಕೂಡ ಸೇರಿ ಇನ್ನೊಂದು ಕಾರ್ಯಕ್ರಮದಲ್ಲಿ. ಅವರ ಹೆಸರು ಕೂಡ ರಾಜೇಂದ್ರ ಪೋದ್ದಾರ್. ಇಲ್ಲಿಂದ ನೀರನ್ನು ಅಲ್ಲಿ ತಗೊಂಡು ಹೋದ್ರೆ, ಬಯಲುಸೀಮೆ ಅನೇಕ ಪ್ರದೇಶಗಳು ತಿದ್ಕೊಂಡು ಹೋದರೆ ಅಲ್ಲಿಯ ಮಣ್ಣಿನ ಆರೋಗ್ಯ ಕೆಡುತ್ತೆ. ಇದನ್ನು ಅವ್ರು ಹೇಳ್ತಾರೆ. ಯಾಕಂದ್ರೆ ಅಲ್ಲಿಯ ಮಣ್ಣು ಕಡಿಮೆ ನೀರಿನಲ್ಲಿ ಬೆಳೆ ಕೊಡ್ತಕ್ಕಂಥ ಸಾಮರ್ಥ್ಯವುಳ್ಳಂಥ ಮಣ್ಣು. ಅದಕ್ಕೆ ಅದೇ ಸಹಜ ಗುಣ. ಅದಕ್ಕೆ ಹೆಚ್ಚಿಗೆ ನೀರು ಕೊಟ್ಟರೆ ಆ ಮಣ್ಣಿನ ಆರೋಗ್ಯ ಕೆಡ್ತದೆ. ಅಲ್ಲಿಂದ ಮುಂದೆ ಅಲ್ಲಿ ಕೃಷಿ ಕೂಡ ಕೆಡ್ತದೆ. ಈ ರೀತಿಯ ಚಿಂತನೆಗಳನ್ನು ಯಾಕೆ ಮಾಡ್ತಾ ಇಲ್ಲ? ಕೇವಲ ನೀರು ತಗೊಂಡು ಹೋಗೋದು ಒಂದೇ ಅಂತಂದ್ರೆ ಏನು? ಅದರ ಹಿಂದೆಲ್ಲ ಇರ್ತಕ್ಕಂಥ ಉದ್ದೇಶಗಳೇನು? ದೇಶ ಹೇಳಿದ್ರಲ್ಲ, 2 ಬ್ಯಾಂಕ್ ಹೇಳಿದ್ರು ಅವರು. ವೋಟ್ ಬ್ಯಾಂಕ್ ಒಂದು, ದುಡ್ಡಿನ ಬ್ಯಾಂಕ್ ಒಂದು. ದೀರ್ಘಕಾಲಿಕವಾದ ಚಿಂತನೆ ಇಲ್ಲದೆ ಇದ್ದರೆ ಅಭಿವೃದ್ಧಿಗಳು ಮುಂದೊಂದಿನ ಪತನವಾಗ್ತದೆ. ಅಭಿವೃದ್ಧಿ ಹೆಸರಿನಲ್ಲಿ ದೀರ್ಘಕಾಲಿಕ ಚಿಂತನೆ ಮಾಡದೇ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಮುಂದೆ ಪತನ ಖಂಡಿತ ಆಗ್ತದೆ. ಆಗ ಎಲ್ಲರೂ ಸೇರಿ ನಾವು ಕಂದಕದ ಬೀಳ್ತೀವಿ. ಬರೀ ಇಲ್ಲಿಯವರಲ್ಲ, ಅಲ್ಲಿಯವರಲ್ಲ. ಹಾಗಾಗಿ ಇದನ್ನು ಗಮನಿಸಬೇಕು. ನೋಡಿ, ನಮ್ಮ ಮುಂದೆ ಅತ್ಯಂತ ಜ್ವಲಂತ ಉದಾಹರಣೆ ಇದೆ. ಈಗ ಒಂದು 15 ವರ್ಷದ ಹಿಂದೆ ಅಂತ ಉದಾಹರಣೆ ನಮ್ಮ ಮುಂದೆ ಇರಲಿಲ್ಲ. ಈಗ ಇದೆ. ಯಾವುದೋ ಎತ್ತಿನ ಹೊಳೆ. ಅದು ಕೂಡ ಇದೇ ಥರ ಪಶ್ಚಿಮ ವಾಹಿನಿ ನದಿಯ ನೀರನ್ನು ಪೂರ್ತಿ ತೆಗೆದುಕೊಂಡು ಹೋಗಿ ಬಯಲುಸೀಮೆ ಪ್ರದೇಶಗಳಿಗೆ ಕೊಡ್ತಕ್ಕಂಥ ಒಂದು ಯೋಜನೆ. ಆದರೆ ಇವತ್ತು ಏನಾಗಿದೆ, ಎತ್ತಿನ ಹೊಳೆಯಲ್ಲಿ ಅಧ್ವಾನಗಳಾಗಿದ್ದಾವೆ, ತುಂಬ ವಿನಾಶಗಳಾಗಿದ್ದಾವೆ. ಆಮೇಲೆ ನೀರಲ್ಲಿ ಹೋಗಿ ಮುಟ್ತಾ ಮುಟ್ಲಿಲ್ಲ. ಅಲ್ಲೇ ನೀರಿಲ್ಲ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಈಗ ತಜ್ಞರು ಹೇಳ್ತಾರೆ, ಎತ್ತಿನ ಹೊಳೆಯನ್ನು ಇನ್ನು ರಿಪೇರಿ ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ತುಂಬ ಹೂಳು ತೊಳ್ಕೊಂಡ್ಬಿಟ್ಟಿದೆ, ಅಲ್ಲಿ ನೀರು ಕಮ್ಮಿ ಆದ್ರೂ ಕೂಡ ಆಗ್ಬಿಡ್ತಾರೆ. ಹಾಗೆ ಎತ್ತಿನ ಹೊಳೆ ಎತ್ತಲಾರದಷ್ಟು ಹೂಳೆ. ಇದೇ ಸ್ಥಿತಿ ಮುಂದೆ ನಮ್ಮ ನದಿಗಳಿಗೆ ಕೂಡ ಬರಲಿಕ್ಕಿದೆ. ಆದ್ದರಿಂದ ನಾವು ಎತ್ತಿನ ಹೊಳೆಯಲ್ಲಿ ಧ್ವನಿ ಎತ್ತಿದ್ದಕ್ಕಿಂತ ಜಾಸ್ತಿ ಗಟ್ಟಿ ಎತ್ತಬೇಕಾಗಿದೆ. ಈಗ ಅವ್ರು ಎಷ್ಟು ಗಟ್ಟಿಯಾಗಿ ಧ್ವನಿ ಎತ್ತಿದ್ರು ಅವಾಗ, ಅಂಥದ್ರಲ್ಲಿ ಕೂಡ ಅದು ನಿಲ್ಲಿಲ್ಲ.
ಆವಾಗ ನಾವೆಷ್ಟು ಗಟ್ಟಿಯಾಗಿ ಧ್ವನಿ ಎತ್ತಬೇಕು ನೋಡಿ. ಅದಕ್ಕಾಗಿ 3-4 ಪ್ರಕಾರದ ಹೋರಾಟಗಳಿಗೆ ಪ್ರಾರಂಭ ಆಗ್ತಾ ಇದ್ದಾವೆ, ನಡೀತಾ ಇದ್ದಾವೆ. ಅದರಲ್ಲಿ ಈ ವೈಜ್ಞಾನಿಕ ಚಿಂತನೆ ಕೂಡ ಒಂದು, ಹಾಗೆ ಕಾನೂನು ಹೋರಾಟ ಕೂಡ ಒಂದು, ಹಾಗೆ ಜನಾಂದೋಲನ ಕೂಡ ಒಂದು, ಹಾಗೆ ಲಾಬಿಯಿಂಗ್ ಅಂದರೆ ಅಧಿಕಾರಸ್ಥರಿಗೆ ಹೋಗಿ ಒತ್ತಾಯ ಹಾಕ್ತಕ್ಕಂಥದ್ದು ಕೂಡ ಒಂದು. ಈ 4 ಪ್ರಕಾರದ ಹೋರಾಟಗಳಿಗೆ ನಡೀತಾ ಇದ್ದಾವೆ. ಅದರ 4ನೇದು ಬಹಳ ಮುಖ್ಯವಾದ ಒಂದು ಅರ್ಥದಲ್ಲಿ, ಅಂದರೆ ಸರ್ಕಾರಗಳಿಗೆ ಹೋಗಿ ಭೇಟಿಯಾಗಿ ನಿಯೋಗದೊಂದಿಗೆ ಹೋಗಿ ಇಲ್ಲಿ ಆಹ್ವಾನಗಳನ್ನು ಹೇಳ್ತಕ್ಕಂಥದ್ದು, ಒತ್ತಾಯ ಹಾಕ್ತಕ್ಕಂಥ ಒಂದು ಕೆಲಸ ಆಗಲೇ ವಿಶ್ವೇಶ್ವರ ಹೆಗಡೆ ಒಂದು ಹಂತದಲ್ಲಿ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ಶಾಸಕರನ್ನು ತಂದು ಭೇಟಿ ಮಾಡಿಸಿದ್ದಾರೆ. ಹಾಗೆ ಮುಂದೆ ಕೇಂದ್ರ ಸರ್ಕಾರ ಕೂಡ ಎಲ್ಲ ಸಂಸದರನ್ನು ಮತ್ತು ಶಾಸಕರನ್ನು ಒಟ್ಟಿಗೆ ಕರೆಕೊಂಡು ಹೋಗಿ ಪ್ರಯತ್ನ ಹಾಕುವಂಥ ಅವಶ್ಯಕತೆ ಇದೆ. ಎಲ್ಲ ಸಂಸದರಿಂದ ನಮ್ಮ ಜಿಲ್ಲೆ ಮಾತ್ರ, ಅಕ್ಕಪಕ್ಕದ ಪಶ್ಚಿಮ ಬಂಗಾಳದ ಎಲ್ಲ ಜಿಲ್ಲೆಗಳ ಸಂಸದರು ಕೂಡ ಬಂದ ಬೆಲೆ ಹೆಚ್ಚು ಬರ್ತಾರೆ, ಯಾಕಂದ್ರೆ ಅವರಿಗೂ ಇದೆ ಅಭಿಪ್ರಾಯ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಕೂಡ ಅವರ ಕಡೆಯಿಂದ ಆಗಲಿ. ಆಮೇಲೆ ಜನವರಿ 11ರ ಕಾರ್ಯಕ್ರಮ ಬಹಳ ಮುಖ್ಯ. ಈಗ ನಮ್ಮ ಮುಂದೆ ಇರತಕ್ಕಂಥ ಪ್ರಮುಖವಾದ ಕಾರ್ಯಕ್ರಮ ಅದು. ಏನೆಲ್ಲ ನಾವು ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟರು, ಕಾನೂನಿನ ಕಾರಣಗಳನ್ನು ಕೊಟ್ಟರು, ಅಥವಾ ಒತ್ತಾಯ ಹಾಕಿದ್ದನ್ನು ಹೇಳಿದ್ರು, ಜನರ ಧ್ವನಿ ಗಟ್ಟಿ ಆಗದೆ ಇದ್ದರೆ ಯಾವುದಕ್ಕೂ ಬೆಲೆ ಇಲ್ಲ. ಇವತ್ತಿನ ವಾತಾವರಣದಲ್ಲಿ ಜನರ ಧ್ವನಿ ಜೊತೆಯಲ್ಲಿ ಕೂಡದೆ ಇದ್ದರೆ ವೈಜ್ಞಾನಿಕ ಮಾತುಗಳಿಗೆ ಬೆಲೆನೇ ಬರೋದಿಲ್ಲ. ಅದು ಎಷ್ಟು ಅನುಭವಿಸಿದ್ದಾರೆ ರಾಮಚಂದ್ರ ಅವರು. ಜನಗಳ ಧ್ವನಿ ಗಟ್ಟಿ ಕೂಡಿದ್ರೆ ಮಾತ್ರವೇ ವೈಜ್ಞಾನಿಕ ಮಾತುಗಳಿಗೆ ಬೆಲೆ. ಹಾಗೆ ಕಾನೂನು ಕೂಡ ಹಾಗೇನೆ, ಎಷ್ಟು ಕಾನೂನುಗಳು ಉಲ್ಲಂಘನೆ ಆಗ್ತಾನೆ ಇರ್ತವೆ, ಅದನ್ನು ಉಲ್ಲೇಖ ಮಾಡೋದು ಸಿಂಗ್ ಅವರು. ಅದಕ್ಕೆ ಜನಗಳ ಒಂದು ಬಲ ಕೂಡಿದಾಗ ಮಾತ್ರವೇ ಅದಕ್ಕೆಲ್ಲ ಬಲ ಬರೋದು. ಹಾಗಾಗಿ ಜನವರಿ 11ರ ಕಾರ್ಯಕ್ರಮ ಇದರಲ್ಲಿ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಆಗಲೇಬೇಕು. ಅದಕ್ಕಾಗಿ ನೀವೆಲ್ಲ ಬೆಂಗಳೂರು ಬಿಟ್ಟು ಒಂದಿನ ಮನೆ ಊರೇ ಬನ್ನಿ, ಎಲ್ಲ ಬನ್ನಿ. ಇನ್ಯಾವುದೋ ಮದುವೆಗೋ ಇನ್ಯಾವುದಕ್ಕೋ ಬಸ್ ಮಾಡ್ಕೊಂಡು ಹೋಗ್ತೀರಿ ನೀವೆಲ್ಲ ಇಲ್ಲಿಂದ. ಒಂದಿನ ಆ ದಿವಸ ಬಸ್ ಮಾಡ್ಕೊಂಡಾದ್ರೂ ಬನ್ನಿ. ಒಟ್ಟಾರೆ ಆ ದಿವಸದ ಕಾರ್ಯಕ್ರಮ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಆಗಿರ್ತದೆ. ಈಗಾಗಲೇ ಬೇರೆ ಕೆಲವು ಜಿಲ್ಲೆಗಳಲ್ಲಿ ಇಂಥ ಸಮಾವೇಶಗಳು ಆಗ್ತಾ ಇದ್ದಾವೆ. ಅವುಗಳನ್ನ ಮೀರಿಸ್ತಕ್ಕಂತಹ ಸಮಾವೇಶ ಜನವರಿ 11 ಆಗಬೇಕು ಸಸ್ಯಲ್ಲಿ. ಆಗ ಮಾತ್ರವೇ ನಮ್ಮ ಮಾತಿಗೆ ಬೆಲೆ ಬರ್ತದೆ. ನಾಗೇಶ್ ಅವರು ಕೂತಿದ್ದಾರೆ, ಅವರು ಬದೆದ್ದೇ ಕಾಣಿದ್ರೆ ಎಷ್ಟು ಸಲ ಅಷ್ಟು ಒಳ್ಳೆಗಿದ್ದಾರೆ ನೋಡೋಕ್ಕೆ. ಅವ್ರು ಬರೀತಾರೆ ಎಷ್ಟು ಹರಿತವಾಗಿ, ಆದರೂ ಸಹ ಅದಕ್ಕೆ ಬೆಲೆ ಬರ್ತಾರೆ ಎಷ್ಟು ಸಲ. ಅದಕ್ಕಾಗಿ ಈ ಎಲ್ಲ ಚಿಂತನೆಗಳಿಗೆ ಸರಿಯಾದ ಬಲ ಬರಬೇಕು ಅಂತಾದರೆ ಸಂಸದ ವಿಶ್ವೇಶ್ವರಯ್ಯಗಳ ಮಾತಿಗೆ ಅಲ್ಲಿ ಬೆಲೆ ಬರಬೇಕು ಅಂತಿದ್ದರೆ ಇದು ಜನಾಂದೋಲನ ಸರಿಯಾಗಿ ಆಗಬೇಕಿದೆ. ಹಾಗಾಗಿ ಜನವರಿ 11ರ ಕಾರ್ಯಕ್ರಮ ಜನರ ಹರಿವು ಜಾಸ್ತಿ ಆಗಬೇಕು. ಅಲ್ಲಿ ಆವಾಗ ನದಿ ಹರಿವು ಉಳಿದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ಇಲ್ಲಿ ಕಾರ್ಯಕ್ರಮಕ್ಕೆಲ್ಲ ಸಂಘಟಿಸಿದ್ದೀರಿ. ಬಹುಶಃ ಸುಮಾರು 3 ತಾಸಿನಿಂದ ನಡೀತಾ ಇದೆ. ನೀವೆಲ್ಲ ತಾಳ್ಮೆಯಿಂದ ಕೂತಿದ್ದೀರಿ. ಅದೇ ಎಣ್ಣೆಯನ್ನು ಖಾಲಿ ಆಗಲಿಲ್ಲ, ಕೂತಿದ್ದೀರಿ. ಹಾಗೆ ಮುಖ್ಯವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಜವಾಬ್ದಾರಿಯುತ ವ್ಯಕ್ತಿಗಳು, ಅದು ಬೇರೆ ಬೇರೆ ವಿಷಯ ತಜ್ಞರಾಗಿರ್ಬೋದು, ಕಾನೂನು ಇರ್ಬೋದು, ಅಥವಾ ರಾಜಕೀಯ ಇರ್ಬೋದು, ಹಾಗೆ ಎಲ್ಲದಕ್ಕೂ ಹಾಕ್ತಕ್ಕಂಥ ಇರ್ಬೋದು. ರಾಜಕೀಯಕ್ಕೂ ಗೊತ್ತಾಗುತ್ತೆ, ವಿಜ್ಞಾನಿಗಳಿಗೂ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ಅಂಥವರೆಲ್ಲ ಕೂತಿದ್ದರಿಂದ ಇವತ್ತಿನ ಕಾರ್ಯಕ್ರಮ ಸುಂದರವಾಗಿ ಆಗಿದೆ. ಇದರ ಧ್ವನಿ ಈಗ ವಿಧಾನಸೌಧ ಹತ್ತಿರ ಅಂತ ಹೇಳಿದ್ರು. ಟಿ ವಿ ರಾಮಚಂದ್ರ ವಿಧಾನಸೌಧರೆಲ್ಲ ಬೆಳಗಾವಿ ಹೋಗಿದ್ದಾರೆ. ಆದರೂ ಸಹ ಬೆಳಗಾವಿ ಕೂಡ ಈ ಧ್ವನಿ ಮುಟ್ಲಿ. ಒಟ್ಟಾರೆ ಈ ನದಿಗಳ ಉಳಿವು ಆಗೋದ ಮೂಲಕ ಪರಿಸರ ಸಂರಕ್ಷಣೆ, ಆ ಮೂಲಕ ಸಮಗ್ರ ಭಾರತ ದೇಶ ಸಂರಕ್ಷಣೆ ಆಗಲಿ ಅಂತ ಹಾರೈಸಿ ಮಾತಿಗೆ ಪೂರ್ಣ ವಿರಾಮ.
ಲೋಕಾಃ ಸಮಸ್ತಾಃ